ಕೆರೆ ಆಯ್ತು, ಇದೀಗ ಪಾರ್ಕ್ ಜಾಗವನ್ನ ಕೂಡ ಲೂಟಿ ಹೊಡೆಯೋಕೆ ಹೊರಟಿದೆ ಕಾಂಗ್ರೆಸ್ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ ಮತ್ತು ಅಶ್ವಥ್ ನಾರಾಯಣ್ ಅವರು. ಉದ್ಯಾನ ಭೂಮಿಯ ತಿದ್ದುಪಡಿ ನಿರ್ಧಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ಕಾಯ್ದೆ ಅಡಿ ಅಂದರೆ 1975ಕ್ಕೆ ತಿದ್ದುಪಡಿ ತಂದು ಸಾರ್ವಜನಿಕ ಉದ್ಯಾನವನಗಳ 5% ಜಾಗವನ್ನ ಅನ್ಯ ಉದ್ದೇಶಗಳಿಗೆ ಅಂದರೆ ಮೂಲಭೂತ ಸೌಕರ್ಯ ಅಥವಾ ಇತ್ಯಾದಿಗೆ ಬಳಕೆ ಮಾಡೋಕೆ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ ಉದ್ಯಾನವನಗಳ ಉದ್ದೇಶವನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ದುರಂತ. ಗೋಮಾಳ ಖಾಲಿ ಆಯ್ತು, ಕೆರೆಗಳು ಖಾಲಿ ಆದ. ಈಗ ಈ ಸರ್ಕಾರಕ್ಕೆ ಉದ್ಯಾನವನಗಳ ಮೇಲೆ ಕಣ್ಣು ಬಿದ್ದುಬಿಡಿದೆ. ಅದು ಲೈಫ್ ಸ್ಪೇಸೇ ಇರಬಾರ್ದು. ಬೆಂಗಳೂರಿನಂತ ನಗರಕ್ಕೆ ಯಾವತ್ತೋ ಓಬಿರಾಯನ್ ಕಾಲದಲ್ಲಿ ಆಗಿದ್ದ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಿಟ್ರೆ ಇನ್ನೊಂದು ಹೊಸ ಪಾರ್ಕ್ ಅದಕ್ಕೆ ಸಮಾನಾಂತರವಾಗಿರುವಂತ ಇನ್ನೊಂದು ಪಾರ್ಕ್ ಅನ್ನು ಮಾಡೋ ಯೋಗ್ಯತೆ ನಮಗಿಲ್ಲ. ಇರೋದನ್ನು ಇರೋ ಸ್ಥಿತಿಯಲ್ಲಿ ಉಳಿಯಕ್ ಬಿಡ್ತಾ ಇಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಕಾನೂನಿನ ದುರ್ಬಳಕೆ ಆಗ್ತಿರುವಂತದ್ದು, ಪಾರ್ಕ್ ಲಾಲ್ಬಾಗ್ ಅಂತ ಸ್ಥಳಗಳು ಮತ್ತು ಇತರ ಪಾರ್ಕ್ ಸ್ಥಳಗಳನ್ನ 5% ಅಷ್ಟು ಕಮರ್ಷಿಯಲೈಸೇಷನ್ಗೆ ಗಿಫ್ಟ್ ಮಾಡಬಹುದು, ಕಮರ್ಷಿಯಲೈಗೆ ಬಳಕೆ ಮಾಡಬಹುದು, ಕಟ್ಟಡ ಕಟ್ಬೋದು. ಅದು ಏನ್ ಬಳಕೆ ಆಗ್ತಿದೆ ಅದು ಸರಿಯಲ್ಲ, ಜನಹಿತಕ್ಕೆ ವಿರುದ್ಧವಾಗಿದೆ, ಪರಿಸರಕ್ಕೆ ವಿರುದ್ಧವಾಗಿದೆ. ಈ ರೀತಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡ್ತಿದ್ರೆ ಈ ತಕ್ಷಣ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.